ಆಗ ಅವ ಕ್ಲಾಸ್ಮೇಟ್ ಅಂತಿದ್ದ ರೀ, ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ. ಅವ 5 ಗಂಟೆಗೆ ಬಂದಾನ್ರಿ, ಒಂದ್ಸಲ ಬಾರ್ಸ್ದಾಗ ತೆಗ್ದಿಲ್ಲ ನಾವು. 2ನೇ ಸತಕ್ಕೆ ನಮ್ಮ ಇನ್ನೊಬ್ಬಾಕಿ 3ನೇದಕ್ಕೆ ಅಕ್ಕ ಅದಾಳ್ರಿ, ಅಕ್ಕಿ ತೆಗ್ಯಾಕೆ ಹೋಗ್ಬೇಡ ಅಂದಿಲ್ರಿ, ಈಕಿ ಹೋಗಿದ್ಲ. ತೆಗಿಬೇಡ ಅಂದ್ರೆ ತೆಗ್ದ. ಅವ ಚಾಕುವಿಂದ ಇಟ್ಕೊಂಬಂದ. ನಮ್ಮ ಅಜ್ಜಿ ಮಕ್ಕೊಂದಿದ್ರಿ, ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದು ಗೊತ್ತಿಲ್ಲ ರೀ ನಮ್ಗೆ. ಅವ ನಮ್ಮ ಅಜ್ಜಿಗೆ ಎಬ್ಬಿಸಂದ. ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂಡಲ್ರಿ, ಆಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು, ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರೋಂಗಿಲ್ಲ ಅಂದಾಳ್ರಿ. ಆಕಿ ಬರ್ಲಾರ್ದಕ್ಕೆ ನಮ್ಮ 3ನೇದಕ್ಕಂದು ಆಕಿನ ಕೈ ಜಕ್ಕೊಂಡು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟಾನ್ರಿ. ಕುತ್ತಿಗೆ ಹಾಕ್ಯಾನ, ಹೊಟ್ಟಿಗೆ ಹಾಕ್ಯಾನ, ಹೆದಿಗೂ ಹಾಕ್ಯಾನ್ರಿ. ಈಗ ಒಳ್ಳೆ ಅಂದಿದ್ದಕ್ಕೆ ಈ ಥರ ಮಾಡ್ಯಾನೇನ್ರಿ? ಒಲ್ಲೆ ಆಕೆ ಏನು ಅವನ ಜೊತೆ ಅಷ್ಟೊಂದು ಇವತ್ತು ಮನೆಗೆ ಬಂದಾಗ ನಾನು ನಿಮ್ಮ ಜೊತೆ ಒಲ್ಲೆ ಅಂದಲ್ರಿ. ಆಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ, ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನಿರಂಜಿ ಮಗಳದಾತಲ್ಲ ನಿನಗೂ ಹಂಗೆ ಆಗ್ತೈತೆ ನೋಡಿ ಅಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು. ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ, ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವಿ ರೀ. ಇವತ್ತು ಬಂದು ಹಿಂಗೆ ಮಾಡ್ಯಾನ್ರಿ. ಅವ್ನಿಗೆ ಶಿಕ್ಷೆ ಆಗ್ಬೇಕ್ರಿ, ಅವ್ನಿಗೆ ಉಳಿಸ್ಬಾರ್ದ್ರಿ, ಎನ್ಕೌಂಟ್ರ್ ಮಾಡ್ಬೇಕು. ಇನ್ನೊಂದು ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ರು ಕಲಿತಾ. ಈಗ ನಮ್ಮ ಅಕ್ಕನ ಜೀವ ಹೋದಾಗ ಇನ್ನೊಬ್ರಿಗೆ ಹೋಗ್ಬಾರ್ದು, ಇನ್ನೊಂದು ಹೆಣ್ಮಕ್ಳು ಹೋಗ್ಬಾರ್ದು. ಹಂಗೆ ಆಗ್ತೈತೆ ಅಂದಿದ್ದಾರೆ. ಅವ ಈಗ ಪೊಲೀಸ್ರಿಗೆ ಹೇಳಿದ್ವಿ, ಅವರೆಲ್ಲ ಮೂಢನಂಬಿಕೆ ಹಂಗೆ ಓದಿದ್ರಿ. ಫಸ್ಟ್ ಹುಡುಗಿಗೆ ಇವನಿಗೂ ಬಿಡ್ಬೇಡ, ಇಬ್ಬರಿಗೂ ಬಿಡ್ಬ್ಯಾಡ್ದ್ರಿ. ಅವ್ರಿಗೆ ಮೂಢನಂಬಿಕೆ ಇದೆಲ್ಲ ಅಂತಂದ್ರಿ. ನೀವು ಬಂದು ಹೇಳಿದ್ವಿ ರೀ, ಬಂದು ಹೇಳಿದ್ವಿ. ಅವ್ನಿಗೆ ಬಿಡಬಾರ್ದ್ರಿ. ನಮ್ಮ ಅಕ್ಕಗಾದಂಗೆ ಇನ್ನೊಬ್ಬರು ಹೆಣ್ಮಕ್ಳು ಮರ ಅನ್ಬಾರ್ದು.